Hello friends, I welcome you to the question and answer session of 2 Dear lesson. General note on answering big questions. ಈ 2 ಮಾರ್ಕ್ಸ್ಗಿಂತ ಜಾಸ್ತಿ ಬರಿಬೇಕಾದಂಥ ಕ್ವಶನ್ಗಳಿಗೆ ಆನ್ಸರ್ ಬರೆಯುವಾಗ ಈ ಕೆಳಗಿನ ಫಾರ್ಮ್ಯಾಟ್ ಉಪಯೋಗಿಸಿದ್ರೆ ಯಾವುದೇ ಲ್ಯಾಂಗ್ವೇಜ್ಗಾದರೂ ಜನರಲಿ ಇದು ಯೂಸ್ ಆಗುತ್ತೆ. ಟ್ರೈ ಮಾಡಿ ಇದು. ಯಾವಾಗಲೇ ಆಗಲಿ ಸ್ಟಾರ್ಟ್ ದ ಆನ್ಸರ್ ವಿತ್ ದಿಸ್ ಈಸ್ ಫ್ರಮ್ ದ ಲೆಸನ್ ಅಥವಾ ಸ್ಟೋರಿ ಅಥವಾ ಪಯಮ್. ಆ ಪಯಮ್ ಹೆಸರು ಬರೀರಿ. ದಿಸ್ ವಾಸ್ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್ ಅಂತಲೋ, ವಿಲಿಯಂ ಶೇಕ್ಸ್ಪಿಯರ್ ಅಂತಲೋ, ಆರ್ ಕೆ ನಾರಾಯಣ್ ಅಂತಲೋ, ಯಾರೋ ಆಥರು ಅಥವಾ ಪೊಯೆಟ್ಟು ಅವ್ರ ಹೆಸರು ಬರೀರಿ. ದಿಸ್ ಈಸ್ ಎ ಟ್ರಾಜಿಡಿ, ಕಾಮಿಡಿ, ಇದೇನಿದು. ಆ ಪಯಮ್ಮು ಟ್ರಾಜಿಡಿ ಆಗಿದ್ದರೆ ಟ್ರಾಜಿಡಿ ಅಂತ ಬರೀರಿ. ಆ ಲೆಸನ್ ಕಾಮಿಡಿ ಇದ್ದರೆ ಕಾಮಿಡಿ ಅಂತ ಬರೀರಿ, ಆ್ಯಂಡ್ ಸೊ ಆನ್. ದಿಸ್ ಪೊಯೆಟ್ ಈಸ್ ಫೇಮಸ್ ಫಾರ್ ಟ್ರಾಜಡಿನ, ಕಾಮಿಡಿನ. ಅದನ್ನು ಒಂದು ಲೈನು ಸೇರಿಸಿ. ಇದಾದಮೇಲೆ ಎಕ್ಸ್ಪ್ಲೈನ್ ಇನ್ 1 or 2 lines ವಾಟ್ ದಿಸ್ ಸ್ಟೋರಿ ಆರ್ ಪಯಮ್ ಸಿಗ್ನಿಫೈಸ್. ಈ ಲೆಸನ್ನು ಅಥವಾ ಈ ಪಯಮ್ಮು ಏನನ್ನು ಸಿಗ್ನಿಫೈ ಮಾಡ್ತಾ ಇದೆ ಅಂತ 1 or 2 ಲೈನ್ಸಲ್ಲಿ ಹೇಳೋಕ್ಕೆ ಸಾಧ್ಯ ಇದ್ದರೆ ಪ್ಲೀಸ್ ರೈಟ್ ದಟ್. ಗಿವ್ ಎ ಕಾಂಟೆಕ್ಸ್ಟ್ ಆಫ್ ಸಿಚುವೇಶನ್ ಇನ್ 1 or 2 lines. ಈ ಕ್ವಶನ್ ಏನು ಕೇಳಿದ್ದಾರೆ ಅದರದ್ದು ಒಂದು ಸಂದರ್ಭನೂ ಅಲ್ಲಿ ಬರೀರಿ. ಆ ಸಂದರ್ಭ ತೊಗೊಂಡು ನಾವು ಆನ್ಸರ್ ದ ಕ್ವಶನ್ ಅಪ್ ಟು ದ ಪಾಯಿಂಟ್. ಆ ಸಂದರ್ಭದ ಜೊತೆ ಅದು ಯಾವುದೇ ಪಾಯಿಂಟ್ಸ್ನು ಮಿಸ್ ಮಾಡ್ದಲೆ ಅಷ್ಟೂ ಬರೀರಿ. ಅಂಡರ್ಲೈನ್ ದ ಕೀ ಪಾಯಿಂಟ್ಸ್. ಸಾಧ್ಯ ಆದರೆ ಕೀ ಪಾಯಿಂಟ್ಸ್ ಅಂತ ನಿಮ್ಗೆ ಯಾವ್ದಾರು ಅನಿಸಿದ್ರೆ ಅದನ್ನು ಅಂಡರ್ಲೈನ್ ಮಾಡಿದ್ರು ಒಳ್ಳೆಯದು. ಗಿವ್ ಎ ಕನ್ಕ್ಲೂಷನ್ ವೇರ್ ಎವರ್ ಅಪ್ಲಿಕೇಬಲ್. ಫಾರ್ ಎಕ್ಸಾಂಪಲ್ ಕನ್ಕ್ಲೂಷನ್ ಅಂತಂದರೆ ಇದು ಹಾಗಾಗಿ ಈ ಥರ ಆಯಿತು ಅಂತ ಇವೆಲ್ಲ ಏನು ಯೂಸ್ ಮಾಡ್ತೀವಿ. ಆ ಥರದ್ದು ಏನಾರು ಕನ್ಕ್ಲೂಷನ್ಸ್ ಇದ್ದರೆ ಆ ಪರ್ಟಿಕ್ಯುಲರ್ ಕ್ವಶನ್ಗೆ ಪ್ಲೀಸ್ ಯೂಸ್ ದಟ್. ದೋ ಗ್ಯಾಮ್ಲಿಂಗ್ ಈಸ್ ಎ ಡರ್ಟಿ ಬಿಸ್ನೆಸ್, ವೈ ಡಸ್ ದ ಕಿಂಗ್ ಆಫ್ ಮನೆಯಕೋ ರೆಸಾರ್ಟ್ ಟು ಇಟ್. ಜೂಜಾಟ ಒಂದು ಕೊಳಕು ವ್ಯವಹಾರ ಅಂತ ಗೊತ್ತಿದ್ರೂ ಸಹ ಮನೆಯಕೋದ ರಾಜ ಅದನ್ನು ಏಕೆ ಆಶ್ರಯಿಸುತ್ತಾನೆ. ಇದು ಕ್ವಶನ್. ಇದು 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಈ ಫಾರ್ಮ್ಯಾಟ್ನ ಅಪ್ಲೈ ಮಾಡಿ ನೋಡೋಣ ಯಾವ ಥರ ಬರುತ್ತೆ. ದಿಸ್ ಕ್ವಶನ್ ಈಸ್ ಫ್ರಮ್ ದ ಲೆಸನ್ 2 Dear, ಕರೆಕ್ಟ್ ಅಲ್ವಾ? 2 Dear ಅನ್ನೋ ಪಾಠದಿಂದ ತೊಗೊಂಡಿದ್ದೀವಿ. ದಿಸ್ ವಾಸ್ ರಿಟನ್ ಬೈ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಇದರಲ್ಲಿ ಆಥರ್ ಬಗ್ಗೆ ಹೇಳಿದ್ವಿ. ದಿಸ್ ಈಸ್ ಎ ರಿಯಲಿಸ್ಟಿಕ್ ಫಿಕ್ಷನ್ ಸ್ಟೋರಿ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಸ್ಟೋರಿ ಬಗ್ಗೆನೂ ಹೇಳಿದ್ವಿ. ಲಿಯೋ ಟಾಲ್ಸ್ಟಾಯ್ ಈಸ್ ವೈಡ್ಲಿ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ನಾವೆಲಿಸ್ಟ್ಸ್. ಲಿಯೋ ಟಾಲ್ಸ್ಟಾಯ್ ಅವರು ಪ್ರಪಂಚದಲ್ಲೇ ಒಬ್ಬ ಶ್ರೇಷ್ಠವಾದ ಕಾದಂಬರಿಕಾರ ಅಂತ ಪರಿಗಣಿಸಲಾಗಿದೆ. ಹಿ ಈಸ್ ವೆರಿ ಗುಡ್ ಇನ್ ರಿಯಲಿಸ್ಟಿಕ್ ಫಿಕ್ಷನ್ ಆಲ್ಸೋ. ಅವರು ವಾಸ್ತವಿಕ ಕಾದಂಬರಿಯನ್ನು ಬರೆಯೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ. ಈ ರೀತಿ ಒಂದು ಪ್ರಿಫೇಸ್ ಥರ ಬರೆದಿದ್ದೀವಿ. ಇವಾಗ ಒಂದು ಮುನ್ನುಡಿ ಕೊಟ್ವಿ ಅಬೌಟ್ ದ ಇಲ್ಲಿಂದ ಈ ಲೆಸನ್ ತೊಗೊಂಡಿದ್ದಾರೆ ಮತ್ತು ಯಾರು ಬರೆದಿರೋದು, ಇದು ಏನು ಟೈಪು ಅಂತ. ಈಗ ಈ ಪಾಠ ಏನನ್ನು ಸಿಗ್ನಿಫೈ ಮಾಡುತ್ತೆ ಮತ್ತು ಸಂದರ್ಭ ಏನು, ಆ ಕ್ವಶನ್ಗೆ ಪರ್ಟಿಕ್ಯುಲರ್ ಆನ್ಸರು. ಇದನ್ನು ಕಾನ್ಸಂಟ್ರೇಟ್ ಮಾಡಿ. ದಿಸ್ ಸ್ಟೋರಿ ಈಸ್ ಅಬೌಟ್ ಎ ಸ್ಮಾಲ್ ಕಂಟ್ರಿ ಕಾಲ್ಡ್ ಮೊನ್ಯಾಕೋ. ಈ ಕತೆ ಮೊನ್ಯಾಕೋ ಎಂಬ ಸಣ್ಣ ದೇಶಕ್ಕೆ ಸೇರಿದ್ದಾಗಿದೆ. ದ ಕಿಂಗ್ ಆಫ್ ಮೊನ್ಯಾಕೋ ರೂಲ್ಡ್ ಎ ಟೈನಿ ಕಿಂಗ್ಡಮ್ ವಿತ್ ಎ ಸ್ಮಾಲ್ ಪಾಪ್ಯುಲೇಷನ್ ಆಫ್ ಅಬೌಟ್ 7,000. ಈ ಮೊನ್ಯಾಕೋ ರಾಜ್ಯದ ರಾಜ ಸುಮಾರು 7,000 ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಸಣ್ಣ ರಾಜ್ಯನ ಆಳ್ತಿದ್ದ. ದಿಸ್ ಕಿಂಗ್ಡಮ್ ಆಲ್ಸೋ ಹೆಡ್ ಎ ಪ್ಯಾಲೇಸ್, ಕೋರ್ಟಿಯರ್ಸ್, ಮಿನಿಸ್ಟರ್ಸ್, ಎ ಬಿಷಪ್, ಜನರಲ್ಸ್ ಆ್ಯಂಡ್ ಅನ್ ಆರ್ಮಿ ಟು ಟೇಕ್ ಕೇರ್ ಆಫ್. ಈ ಸಾಮ್ರಾಜ್ಯದಲ್ಲಿ ಎಲ್ಲ ಸಾಮ್ರಾಜ್ಯಂತೆ ಅರಮನೆ ಇತ್ತು, ಆಸ್ಥಾನಿಕರಿದ್ದರು, ಮಂತ್ರಿಗಳಿದ್ದರು, ಬಿಷಪ್ ಇದ್ದರು, ಜನರಲ್ಗಳಿದ್ದರು, ಸೈನ್ಯನೂ ಇತ್ತು. ಇದನ್ನೆಲ್ಲ ರಾಜ ಸಲಹಲೇಬೇಕಾಗಿತ್ತು. His sources of income are a tax on tobacco, wine, spirits and a poll tax. ಇವರೆಲ್ಲನೂ ಸಾಕೋಕ್ಕೆ ಅವನಿಗೆ ಆದಾಯ ಬೇಕಿತ್ತಲ್ಲ. ಆ ಆದಾಯದ ಮೂಲ ಏನಪ್ಪ ಅಂದರೆ ತಂಬಾಕು, ವೈನ್ ಮತ್ತು ಸ್ಪಿರಿಟ್ಸ್ ಮೇಲೆ ಹಾಕ್ತಿದ್ದ ತೆರಿಗೆ ಮತ್ತು ಪೋಲ್ ತೆರಿಗೆ. ಈಗ ಸಂದರ್ಭ ನೋಡಿ. ದ ಟ್ಯಾಕ್ಸ್ ಕಲೆಕ್ಟೆಡ್ ಆನ್ ದೀಸ್ ಐಟಮ್ಸ್ ವರ್ ನಾಟ್ ಸಫಿಷಿಯೆಂಟ್ ಟು ರನ್ ದ ಕಂಟ್ರಿ. ಈ ತಂಬಾಕು, ಸ್ಪಿರಿಟ್ಟು ಅವುಗಳ ಮೇಲೆ ಹಾಕಿದ್ದ ತೆರಿಗೆ ಏನಿತ್ತು ಅದರಿಂದ ಈ ದೇಶನ ಮುನ್ನಡೆಸೋಕ್ಕಾಗ್ತಿರಲಿಲ್ಲ. ಕಿಂಗ್ ಅಂಡರ್ಸ್ಟುಡ್ ದಟ್ ಗೇಮಿಂಗ್ ಹೌಸ್ ಇಸ್ ಎ ಪ್ಲೇಸ್ ವೇರ್ ಪೀಪಲ್ ಪ್ಲೇ ರೂಲೆಟ್. ರಾಜ ಅರ್ಥ ಮಾಡ್ಕೋತಾನೆ. ಗೇಮಿಂಗ್ ಹೌಸ್ ಅಂತ ಏನಿದೆ ಅಲ್ಲಿ ರೂಲೆಟ್ ಆಡೋಕ್ಕೆ ಬರ್ತಾರೆ ಜನ.
ಈಗ ಪರ್ಟಿಕ್ಯುಲರ್ ಆನ್ಸರ್ ಫೇಸಿಗೆ ಬರ್ತಾ ಇದ್ದೀವಿ ಅಪ್ ಟು ದ ಪಾಯಿಂಟ್ಗೆ. ವೆದರ್ ದ ಪ್ಲೇಯರ್ ಲೂಸ್ ಆರ್ ಗೇನ್, ಗೇಮಿಂಗ್ ಹೌಸ್ ಓನರ್ ವಿಲ್ ಆಲ್ವೇಸ್ ಗೆಟ್ ಎ ಪ್ರಾಫಿಟ್. ಸೊ ರಾಜನಿಗೆ ಆಟದ ಬಗ್ಗೆ ಗೊತ್ತಾಯಿತು. ಆಮೇಲೆ ಅವನಿಗೆ ಇನ್ನೊಂದೇನು ಗೊತ್ತಾಯಿತು, ಆಟಗಾರ ಆಡಿದ ಮೇಲೆ ಅವನಿಗೆ ಲಾಭ ಆಗಲಿ ಅಥವಾ ನಷ್ಟನಾಗಲಿ ಗೇಮಿಂಗ್ ಹೌಸ್ ಮಾಲೀಕನ ಯಾವಾಗಲೂ ಲಾಭ ಪಡಿತಾನೆ, ಅದರಲ್ಲೊಂದು ಲಾಭಾಂಶ ಅವನಿಗಿದ್ದೇ ಇರುತ್ತೆ. ಇದು ಗೊತ್ತಾಯಿತು. ಅಟ್ ದಟ್ ಟೈಮ್ ಗೇಮಿಂಗ್ ಹೌಸ್ ವಾಸ್ ನಾಟ್ ದೇರ್ ಎನಿವೇರ್ ಇನ್ ಯುರೋಪ್. ಸೊ ಆ ಸಮಯದಲ್ಲಿ ಗೇಮಿಂಗ್ ಹೌಸ್ ಯುರೋಪ್ನಲ್ಲಿ ಬೇರೆ ಎಲ್ಲೂ ಇರಲಿಲ್ಲ. ಸೊ ವೆನ್ ಹಿ ಅಂಡರ್ಸ್ಟುಡ್ ದಟ್ ಗೇಮಿಂಗ್ ಹೌಸ್ ಆ್ಯಂಡ್ ಇಟ್ಸ್ ಪಾಸಿಬಿಲಿಟಿ ಆಸ್ ಎ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್. ಸೊ ಈ ಥರ ಒಂದು ಗೇಮಿಂಗ್ ಹೌಸ್ನ ನಾವು ಓಪನ್ ಮಾಡಿದ್ರೆ ನಮಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅಂತ ಗೊತ್ತಾಗಿದ್ದರಿಂದ ಈ ರಿಸಾರ್ಟೆಡ್ ಟು ಇಟ್. ಸೊ ಅವನದನ್ನು ಆಶ್ರಯಿಸೋಕ್ಕೆ ಟ್ರೈ ಮಾಡಿದ. ಸೊ ಇವಾಗ ಕನ್ಕ್ಲೂಡ್ ಮಾಡೋಣ. ಕಿಂಗ್ ಕೋಟ್ಸ್ ಎ ಸ್ಟೇಟ್ಮೆಂಟ್, ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್. ಸೊ ಈ ರಾಜ ಏನು ಹೇಳ್ತಾನೆ, ಪ್ರಾಮಾಣಿಕವಾಗಿ ನೀವು ದುಡಿದ್ರೆ ಕಲ್ಲಿನ ಅರಮನೆಗಳನ್ನ ಸಂಪಾದಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೇಳಿಕೆ ಕೊಡ್ತಾನೆ. ಸೊ ಇದರ ಅರ್ಥ ಏನು ಅಂದರೆ, ಯಾವಾಗಲೂ ತುಂಬ ಪ್ರಾಮಾಣಿಕವಾಗಿ ದುಡಿಯೋದ್ರಿಂದ ನೀನು ದೊಡ್ಡ ಮನುಷ್ಯ ಆಗ್ತೀಯ ಅಂತ ಅನ್ಕೋಬೇಡ ಅಂತ ಹೇಳ್ತೀವಲ್ಲ ನಾವು, ಆ ಥರ. ಕಿಂಗ್ ನ್ಯೂ ವೆರಿ ವೆಲ್ ದಟ್ ಗೇಮಿಂಗ್ ಹೌಸ್ ಇಸ್ ಎ ಡರ್ಟಿ ಬಿಸ್ನೆಸ್. ಕಿಂಗ್ ತುಂಬ ಚೆನ್ನಾಗಿ ಗೊತ್ತಿತ್ತು ಇದು ಒಳ್ಳೆಯ ವ್ಯವಹಾರ ಏನಲ್ಲ ಅಂತ ಅರ್ಥ ಮಾಡ್ಕೊಂಡಿತ್ತು. ಬಟ್ ವಿತ್ ದ ಕಾಂಟೆಕ್ಸ್ಟ್ ದೇ ವರ್ ಲಿವಿಂಗ್ ಇನ್ ಅಟ್ ದಟ್ ಟೈಮ್, ಆ ಸಮಯದಲ್ಲಿ ಅವರು ವಾಸಿಸಿದ್ದ ಸಂದರ್ಭದೊಂದಿಗೆ ಹಿ ಡಿಡ್ ನಾಟ್ ಹ್ಯಾಡ್ ಎನಿ ಅದರ್ ಆಪ್ಷನ್. ಅವನಿಗೆ ಇನ್ನೊಂದು ಆದಾಯದ ಮೂಲಕ್ಕೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಹಾಗಾಗಿ ಅವನು ಗೇಮಿಂಗ್ ಹೌಸ್ನ ಆಶ್ರಯಿಸಿದ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೊ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್? ಈ ಮೊನಾಕೊ ದೇಶದ ರಾಜ ಅಪರಾಧಿಯೊಂದಿಗೆ ವ್ಯವಹರಿಸ್ತಿದ್ದಾಗ ಅವನ ಮನಸ್ಸನ್ನ ಪದೇ ಪದೇ ಯಾಕೆ ಬದಲಾಯಿಸ್ತಿದ್ದ? ಸೊ ಇದು ಕ್ವಶನ್. ಸೊ ಇದೂ ಒಂದು ದೊಡ್ಡ ಕ್ವಶನ್ನು, ಗ್ರೇಟರ್ ದ್ಯಾನ್ 2 ಮಾರ್ಕ್ಸ್ದು. ಸೊ ಹಾಗಾಗಿ ಇದು ನಾನೇನು ಹೇಳಿದೆ, ಆ ಗ್ರೀನ್ ಕಲರಲ್ಲಿರೋದು ಈ ಪಾಠದ ಯಾವುದೇ ದೊಡ್ಡ ಆನ್ಸರ್ ಬರೆಯೋವಾಗಲೂ ಇದನ್ನು ಬರೀಬಹುದು. ಸೊ ಇದನ್ನು ಹಾಗೆ ಬಿಟ್ಬಿಡ್ತೀನಿ. ಸೊ ಮುಂದೆ ಇದಕ್ಕೆ ರಿಲೇಟೆಡ್ ಕಾಂಟೆಕ್ಸ್ಟು ಮತ್ತು ಆನ್ಸರ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ. ಇನಿಷಿಯಲಿ ದ ಕಿಂಗ್ ಅಕ್ಸೆಪ್ಟೆಡ್ ದ ಜಡ್ಜ್ಸ್ ವರ್ಡಿಕ್ಟ್ ಆ್ಯಂಡ್ ಆರ್ಡರ್ಡ್ ದ ಎಕ್ಸಿಕ್ಯೂಷನ್ ಆಫ್ ದ ಕ್ರಿಮಿನಲ್. ಸೊ ಆರಂಭದಲ್ಲಿ ಏನಾಗುತ್ತೆ, ರಾಜ ನ್ಯಾಯಾಧೀಶರ ತೀರ್ಪನ್ನು ಹಾಗೆ ಯಥಾವತ್ತಾಗಿ ಒಪ್ಕೋತಾನೆ, ಅಪರಾಧಿನ ಗಲ್ಲಿಗೇರಿಸೋಕ್ಕೆ ಆದೇಶಿಸ್ತಾನೆ. ಲೇಟರ್ ದೇ ಅಂಡರ್ಸ್ಟುಡ್ ದಟ್ ದ ಕಂಟ್ರಿ ನೀದರ್ ಹ್ಯಾಸ್ ದ ಗ್ಯಾಲೋಟಿನ್ ಮಿಷಿನ್ ನಾರ್ ಅನ್ ಎಕ್ಸಿಕ್ಯೂಷನರ್. ಸೊ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲಿ ಆ ಗಿಲೋಟಿನ್ ಯಂತ್ರನೂ ಇಲ್ಲ ಅಥವಾ ಮರಣದಂಡನೆ ವಿಧಿಸ್ತಕ್ಕಂತಹ ಸಿಬ್ಬಂದಿ ಸಹ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಹಿ ಕ್ಯಾನ್ಸಲ್ಡ್ ಇಟ್ ಆ್ಯಂಡ್ ಚೇಂಜ್ ದ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಸೊ ಆ ದೃಷ್ಟಿಯಿಂದ ಇವನು ಮರಣದಂಡನೆಯನ್ನು ನಿಲ್ಲಿಸ್ಬಿಟ್ಟು ಜೀವಾವಧಿ ಶಿಕ್ಷೆ ಅಂತ ಬದಲಾಯಿಸ್ತಾನೆ. ಸೊ ಇದು ಒಂದು ಬದಲಾವಣೆ. ಮೋರೋವರ್, ಇಫ್ ಹಿ ಹ್ಯಾಡ್ ಡಿಸೈಡೆಡ್ ಟು ಬಾರೋ ಒನ್ ಫ್ರಮ್ ದ ಕಿಂಗ್ ಆಫ್ ಇಟಲಿ, ಸಪೋಸ್ ಕಿಂಗ್ ಆಫ್ ಇಟಲಿಯಿಂದ ಇದನ್ನು ಇಸ್ಕೊಂಡಿದ್ದರೆ, ಹಿ ವುಡ್ ಹ್ಯಾವ್ ಬೀನ್ ಫೋರ್ಸ್ ಟು ಲೆವಿ 2 francs ಪರ್ ಪರ್ಸನ್ ಆಸ್ ಅಡಿಷ್ನಲ್ ಟ್ಯಾಕ್ಸ್ ವಿಚ್ ಹಿ ಡಿಡ್ ನಾಟ್ ಲೈಕ್. ಸೊ ಅಕಸ್ಮಾತ್ ಏನಾದರೂ ಅದನ್ನು ಇಸ್ಕೊಂಡಿದ್ದರೆ ಪರ್ ಸಿಟಿಸನ್ಗೆ 2 francs ಅಡಿಷ್ನಲ್ ಟ್ಯಾಕ್ಸ್ ಹಾಕಬೇಕಾಗಿತ್ತು. ಅದು ಅವನಿಗೆ ಇಷ್ಟ ಬರಲಿಲ್ಲ ರಾಜನಿಗೆ. ಸೊ ಹಾಗಾಗಿ ಈ ಮರಣದಂಡನೆ ರದ್ದುಗೊಳಿಸ್ದ. ಸರಿ, ಈ ಜೀವಾವಧಿ ಶಿಕ್ಷೆ 1 ವರ್ಷ ಆಗುತ್ತೆ. ಎಕ್ಸಾಕ್ಟ್ಲಿ ಆಫ್ಟರ್ ಎ ಇಯರ್ ವೆನ್ ಕಿಂಗ್ ಲುಕ್ಡ್ ಓವರ್ ದ ಅಕೌಂಟ್, ಹಿ ನೋಟಿಸ್ಡ್ ಈ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ಸೊ ಈ ಕ್ರಿಮಿನಲ್ನ ಇಟ್ಕೊಳ್ಳೋಕ್ಕೆ ಆದಂತಹ ಖರ್ಚಿನ ಮೊತ್ತ ನೋಡ್ತಾನೆ ರಾಜ. ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs ಎ ಇಯರ್. ಸೊ 600 francs ಆಗಿರುತ್ತೆ ವರ್ಷಕ್ಕೆ. ಸೊ ಜೀವಾವಧಿ ಶಿಕ್ಷೆ 600 francs ಪರ್ ಇಯರ್ ಆಗೋದ್ರಿಂದ ಇದು ಸಹ ರಾಜಂಗೆ ಇಷ್ಟ ಬರಲ್ಲ. ಹಾಗಾಗಿ ಇದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಫೈನಲಿ ದೆ ಕನ್ಸಿಡರ್ಡ್ ಆಫರಿಂಗ್ ಹಿಮ್ ಎ ಪೆನ್ಷನ್ ಆಫ್ 600 francs ಟು ಗೆಟ್ ರಿಡ್ ಆಫ್ ಹಿಮ್. ಸೊ ಕೊನೆಗೆ ಯೋಚನೆ ಮಾಡ್ತಾರೆ, ಅವನಿಗೆ 600 ರೂಪಾಯಿ ಇಯರ್ಲಿ ಪೆನ್ಷನ್ ಕೊಟ್ಬಿಟ್ಟು ಕಳಿಸ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇವಾಗ 3 ಸತಿ ಬದಲಾಯಿಸಿದ್ದಾಯಿತು. ದಸ್ ದ ಮ್ಯಾಟರ್ ವಾಸ್ ಸೆಟಲ್ಡ್. ಹೀಗಾಗಿ ವಿಷಯನ ಇತ್ಯರ್ಥ ಮಾಡಿದ್ರು. ಸೊ ದಿಸ್ ಈಸ್ ಹೌ ದ ಕಿಂಗ್ ಆಫ್ ಮೊನಾಕೊ ಕೆಪ್ಟ್ ಚೇಂಜಿಂಗ್ ಹಿಸ್ ಮೈಂಡ್ ಡೀಲಿಂಗ್ ವಿತ್ ದ ಕ್ರಿಮಿನಲ್. ಸೊ ಮೊದಲನೇದು ಎಕ್ಸಿಕ್ಯೂಟಾಗಿ ಮಾಡೋಕ್ಕಾಗ್ದಲೇ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್. ಲೈಫ್ ಟೈಮ್ ಇಂಪ್ರಿಸನ್ಮೆಂಟು $600 ಕ್ರಾಸ್ ಆಗಿದ್ದರಿಂದ ಪರಿಹಾರ ಅದನ್ನು ಬಿಟ್ಟು ಪೆನ್ಷನ್ ಕೊಟ್ಬಿಟ್ಟು ಆಚೆ ಕಳಿಸೋಣ. ಸೊ ಹೀಗೆ ಆತ ತನ್ನ ಮನಸ್ಸನ್ನು ಬದಲಾಯಿಸ್ತಲೇ ಇದ್ದ.
ಸೊ ಕನ್ಕ್ಲೂಡ್ ಮಾಡೋಣ ಈಗ. ಸಿನ್ಸ್ ಎವರಿ ಟೈಮ್ ಹಿ ಟುಕ್ ಎ ಡಿಸಿಷನ್, ಪ್ರತಿ ಬಾರಿನೂ ರಾಜ ಅಪರಾಧಿ ಬಗ್ಗೆ ನಿರ್ಧಾರ ತೆಗೆದುಕೊಂಡಾಗ ಹಿ ಫೇಸ್ಡ್ ಎ ಪ್ರಾಬ್ಲಮ್ ಟು ಎಕ್ಸಿಕ್ಯೂಟ್ ದ ಡಿಸಿಷನ್, ಆ ನಿರ್ಧಾರನ ಕಾರ್ಯಗತಗೊಳಿಸೋಕ್ಕೆ ಅವನಿಗೆ ಸಮಸ್ಯೆ ಎದುರಾಗ್ತಿತ್ತು. ಹಾಗಾಗಿ ದ ಕಿಂಗ್ ಆಫ್ ಮೊನಾಕೊ ಹ್ಯಾಡ್ ಟು ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್. ಸೊ ಹಾಗಾಗಿ ಅಪರಾಧಿಯೊಂದಿಗೆ ವಿವರಿಸುವಾಗ ರಾಜ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇತ್ತು. ವೈ ವಾಸ್ ದ ಕ್ರಿಮಿನಲ್ ರಿಲೆಕ್ಟೆಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್? ಅಪರಾಧಿ ಜೈಲಿನಿಂದ ಹೊರಗೆ ಹೋಗೋಕ್ಕೆ ಯಾಕೆ ಇಷ್ಟಪಡಲಿಲ್ಲ? ಇದು ಸಹ 2ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇರ್ತಕ್ಕಂತಹ ಒಂದು ಕ್ವಶನ್. ಸೊ ಆ ಗ್ರೀನ್ದು ಹಾಗೆ ಬರೆಯೋಣ ಆ್ಯಂಡ್ ಲೆಟ್ ಅಸ್ ಗೋ ಟು ದ ಕಾಂಟೆಕ್ಸ್ಟ್. ಹಿ ಸೆಡ್ ಹಿ ಹ್ಯಾಡ್ ಬೀನ್ ಟ್ರೀಟೆಡ್ ಬ್ಯಾಡ್ಲಿ ವಿಚ್ ವಾಸ್ ನಾಟ್ ಫೇರ್. ಸೊ ನಾನು ತುಂಬ ಕೆಟ್ಟದಾಗಿ ನೋಡಿಕೊಂಡ್ರಿ ನೀವು, ಒಂಥರ ಅನ್ಯಾಯ ಇದು. ಆಫ್ಟರ್ ಹಿ ವಾಸ್ ಸೆಂಟೆನ್ಸ್ಡ್ ಹಿ ಶುಡ್ ಹ್ಯಾವ್ ಬೀನ್ ಎಕ್ಸಿಕ್ಯೂಟೆಡ್. ಸೊ ನನಗೆ ಡೆತ್ ಸೆಂಟೆನ್ಸ್ ಕೊಡೋದೇನೋ ಕೊಟ್ರಿ, ಅದಾದಮೇಲೆ ಗಲ್ಗೂ ಏರಿಸಲಿಲ್ಲ. ಆಮೇಲೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಮಾಡಿದ್ರಿ, ಪುಟ್ ಎ ಗಾರ್ಡ್ ಆನ್ ಹಿಮ್ ಆ್ಯಂಡ್ ದೆನ್ ಟುಕ್ ಹಿಮ್ ಅವೇ ಅಗೈನ್. ಸೊ ನನಗೆ ಕಾಯಕ್ಕೆ ಅಂತ ಒಬ್ಬ ಕಾವಲುಗಾರನ್ನ ಇಟ್ರಿ, ಅವನನ್ನು ವಾಪಸ್ ಕರ್ಕೊಂಡ್ರಿ. ಕ್ರಿಮಿನಲ್ ಕಂಪ್ಲೈಂಟ್ ದಟ್ ಬೈ ದ ಡೆತ್ ಸೆಂಟೆನ್ಸ್ ಹಿಸ್ ಕ್ಯಾರೆಕ್ಟರ್ ಈಸ್ ರೂಯಿನ್ಡ್. ಸೊ ಅಪರಾಧಿ ಹೇಳ್ತಾನೆ, ನೀವು ನನಗೆ ಮರಣದಂಡನೆ ವಿಧಿಸಿದ್ರಿಂದ ನನ್ನ ವ್ಯಕ್ತಿತ್ವ ಹಾಳಾಗಿದೆ. ಇಫ್ ಹಿ ಗೋಸ್ ಔಟ್ ಆಫ್ ಪ್ರಿಸನ್ ನಾವ್ ಹಿ ವಾಸ್ ಫೀಲಿಂಗ್ ದಟ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಅವನೀಗ ಜೈಲಿಂದ ಹೊರಗೆ ಹೋದರೆ ಜನ ಅವನನ್ನು ಗೌರವಿಸೋದಿಲ್ಲ. ವೆನ್ ಹಿ ವಾಸ್ ಇನ್ ಪ್ರಿಸನ್ ಹಿ ಹ್ಯಾಡ್ ಲಾಸ್ಟ್ ಟಚ್ ವಿತ್ ಹಿಸ್ ರೆಗ್ಯುಲರ್ ವರ್ಕ್. ಅವನೇನು ನಾರ್ಮಲಾಗಿ ಕೆಲಸ ಮಾಡ್ತಿದ್ದ, ಪಾಪ ಅದ್ರದ್ದು ಟಚ್ ಹೊಟ್ಟೋಗಿದೀಗ. ಸೊ ಈಗೇನಾಗಿದೆ, ವಿತ್ ದಿಸ್ ಕಾಂಟೆಕ್ಸ್ಟ್ ಕ್ರಿಮಿನಲ್ ಕಂಪ್ಲೈಂಟ್ ದಟ್ ಬೈ ದ ಡೆತ್ ಸೆಂಟೆನ್ಸ್ ಹಿಸ್ ಕ್ಯಾರೆಕ್ಟರ್ ಈಸ್ ರೂಯಿನ್ಡ್. ಸೊ ಈಗ ಏನು ಹೇಳ್ತಾ ಇದ್ದಾನೆ, ನನಗೆ ಮರಣದಂಡನೆ ವಿಧಿಸಿದ್ರಿಂದ ನನ್ನ ವ್ಯಕ್ತಿತ್ವ ಹಾಳಾಗಿದೆ. ಇಫ್ ಹಿ ಗೋಸ್ ಔಟ್ ಆಫ್ ದ ಪ್ರಿಸನ್ ನೌ ಹಿ ವಾಸ್ ಫೀಲಿಂಗ್ ದಟ್ ಪೀಪಲ್ ಕುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಅವನೀಗ ಜೈಲಿಂದ ಆಚೆಗೆ ಹೋದರೆ ಜನ ಅವನನ್ನು ಗೌರವಿಸಲ್ಲ ಅಂತ ಇವನಿಗೆ ಗೊತ್ತಾಗಿದೆ. ವೆನ್ ಹಿ ವಾಸ್ ಇನ್ ಪ್ರಿಸನ್ ಹಿ ಹ್ಯಾಡ್ ಲಾಸ್ಟ್ ಟಚ್ ವಿತ್ ಹಿಸ್ ರೆಗ್ಯುಲರ್ ವರ್ಕ್. ಸೊ ಅವನು ಜೈಲಲ್ಲಿದ್ದಾಗ ಅವನು ನಾರ್ಮಲ್ಲಾಗಿ ಏನೋ ಒಂದು ಸ್ಕಿಲ್ ಇತ್ತು, ಅವನಿಗೆ ಕೆಲಸ ಮಾಡ್ತಿದ್ದ, ಅದ್ರ ಸಂಪರ್ಕ ಸಹ ಕಳ್ಕೊಂಡಿದ್ದಾನೆ. He was not willing to go away from prison as he thought he would not be accepted by the society to lead his normal life. ಸೊ ತಾನಿವತ್ತು ಜೈಲಿಂದ ಹೋದರೆ ಆಚೆ ಕಡೆ ಸಮಾಜದ ಜನ ತನ್ನನ್ನು ಚೆನ್ನಾಗಿ ಕಾಣಲ್ಲ ಅನ್ನೋದು ಇವನಿಗೆ ಗೊತ್ತಾಗಿದೆ. ವಿತ್ ಆಲ್ ದೀಸ್ ರೀಸನ್ಸ್ ಹಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ಔಟ್ ಆಫ್ ದ ಪ್ರಿಸನ್. ಇವೆಲ್ಲ ಕಾರಣಗಳಿಗಾಗಿ ಅವನು ಜೈಲಿಂದ ಆಚೆಗೆ ಹೋಗೋಕ್ಕೆ ಸಿದ್ಧ ಇರಲಿಲ್ಲ. ಹೌ ಡಿಡ್ ದ ಕ್ರಿಮಿನಲ್ ಲೀಡ್ ಹಿಸ್ ಲೈಫ್ ಆಫ್ಟರ್ ಹಿಸ್ ರಿಲೀಸ್? ಬಿಡುಗಡೆಯಾದ ನಂತರ ಅಪರಾಧಿಯು ಅವನ ಜೀವನವನ್ನು ಹೇಗೆ ನಡೆಸಿದನು? ಸೊ ಈ ಗ್ರೀನ್ ಕಲರ್ದು ಆಸ್ ಯೂಶುವಲ್ ಬರೀ. ನೆಕ್ಸ್ಟ್ ಕಾಂಟೆಕ್ಸ್ಟ್ ನೋಡೋಣ, ಆಮೇಲೆ ಆನ್ಸರ್ ಹೇಳಿ ಕನ್ಕ್ಲೂಡ್ ಮಾಡೋಣ. ಆಫ್ಟರ್ ದ ಕ್ರಿಮಿನಲ್ ವಾಸ್ ರಿಲೀಸ್ಡ್, ಅಪರಾಧಿನ ಬಿಡುಗಡೆ ಮಾಡಿದ ನಂತರ ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆ್ಯನ್ಯುಯಿಟಿ ಇನ್ ಅಡ್ವಾನ್ಸ್. ಅವನಿಗೆ ಆ ಆ್ಯನ್ಯುಯಿಟಿ ಏನಿತ್ತು ಅದರಲ್ಲಿ 1/3 ಭಾಗನ ಅಡ್ವಾನ್ಸಾಗಿ ಕೊಟ್ಬಿಡ್ತಾರೆ. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಟೆರಿಟರೀಸ್. ಆ ರಾಜನ ಪ್ರದೇಶಗಳೇನಿತ್ತೋ ಅದನ್ನು ಬಿಟ್ಟು ಆಚೆಗೆ ಹೋಗ್ತಾನೆ. ಈ ಟ್ರಾವೆಲ್ಡ್ ಇನ್ ಎ ಟ್ರೈನ್ ಫಾರ್ ಅಬೌಟ್ 15 ಮಿನಿಟ್ಸ್, ಒಂದು 15 ನಿಮಿಷ ಟ್ರೈನಲ್ಲಿ ಹೋಗ್ತಾನೆ. ಆ್ಯಂಡ್ ಎಮಿಗ್ರೇಟೆಡ್ ಟು ಅನದರ್ ಕಂಟ್ರಿ. ಸೊ ಬೇರೆ ಯಾವುದೋ ಹತ್ತಿರ ಪಕ್ಕದಲ್ಲೇ ಇದ್ದಂಥ ಒಂದು ಕಂಟ್ರಿಗೆ ಹೋಗಿ ಸೊ ಅಲ್ಲಿ ಎಮಿಗ್ರೇಷನ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಒಳಗೆ ಹೋಗ್ತಾನೆ. ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಂಟಿಯರ್. ಸೊ ಆ ಗಡಿ ಏನಿತ್ತು ಈ ರಾಜ್ಯದ ಜೊತೆ, ಮೊನಾಕೊ ಜೊತೆ, ಅದರಂತ ಸ್ವಲ್ಪ ದೂರದಲ್ಲೇ ಸೆಟ್ಲ್ ಆಗಿಬಿಡ್ತಾನೆ. ವಿತ್ ದ ಮನಿ ಹಿ ಹ್ಯಾಡ್ ರಿಸೀವ್ಡ್ ಆಸ್ ಅನ್ ಆ್ಯನ್ಯುಯಿಟಿ ಇನ್ ಅಡ್ವಾನ್ಸ್ ಹಿ ಬ್ರಾಟ್ ಎ ಬಿಟ್ ಆಫ್ ಲ್ಯಾಂಡ್. ಸೊ ವರ್ಷಾಶನದ್ದು 1/3 ಏನು ತೊಗೊಂಡಿದ್ದ ಅದರಿಂದ ಸ್ವಲ್ಪ ಭೂಮಿನ ಖರೀದಿಸ್ತಾನೆ. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ಲಿವ್ಡ್ ಕಂಫರ್ಟೇಬಲಿ. ಸೊ ಮಾರುಕಟ್ಟೆ ತೋಟಗಾರಿಕೆ ಅಂತ ಏನು ಕರಿತೀವಿ, ಕಮರ್ಷಿಯಲ್ ಕ್ರಾಪ್ಸು, ಅದನ್ನು ಪ್ರಾರಂಭಿಸ್ತಾನೆ. ಆರಾಮಾಗಿ ಲೈಫ್ ಲೀಡ್ ಮಾಡ್ತಿರ್ತಾನೆ. ಹಿ ವಾಸ್ ಆಲ್ವೇಸ್ ಗೋಯಿಂಗ್ ಎಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್. ಯಾವಾಗಲೂ ಅವನು ಪೆನ್ಷನ್ ತೊಗೊಳ್ಳೋಕ್ಕೆ ಸರಿಯಾದ ಸಮಯಕ್ಕೆ ಹೋಗೋನಂತೆ. ಆಫ್ಟರ್ ಕಲೆಕ್ಟಿಂಗ್ ದ ಪೆನ್ಷನ್ ಹಿ ವುಡ್ ಗೋ ಟು ದ ಗೇಮಿಂಗ್ ಟೇಬಲ್ಸ್ ಆ್ಯಂಡ್ ಸ್ಟೇಕ್ 2 or 3 ಫ್ರ್ಯಾಂಕ್ಸ್. ಸೊ ಆ ಪೆನ್ಷನ್ ತೊಗೊಂಡ ತಕ್ಷಣ ಒಂದು ಗೇಮಿಂಗ್ ಟೇಬಲ್ ಹತ್ರಕ್ಕೆ ಹೋಗೋನಂತೆ, ಒಂದು 2 ಅಥವಾ 3 ಫ್ರ್ಯಾಂಕ್ ಕಟ್ಟೋನಂತೆ, ಜೂಜಾಡೋನಂತೆ. ಸಮ್ಟೈಮ್ಸ್ ಹಿ ವುಡ್ ವಿನ್ ಆ್ಯಂಡ್ ಅಟ್ ಟೈಮ್ಸ್ ಹಿ ವುಡ್ ಲೂಸ್ ಆ್ಯಂಡ್ ರಿಟರ್ನ್ ಹೋಮ್. ಕೆಲವು ಸತಿ ಗೆಲ್ಲೋನು, ಕೆಲವು ಸತಿ ಸೋಲೋನು, ಏನೇ ಆಗಲಿ ಮನೆಗೆ ಬರೋನು. ಇನ್ ದಿಸ್ ವೇ ಹಿ ಲಿವ್ಡ್ ಹ್ಯಾಪಿಲಿ. ಇದೇ ಥರ ಅವನ ಜೀವನ ಮುಂದುವರಿತಾ ಇತ್ತು, ಸಂತೋಷವಾಗಿ ಬದುಕಿತ್ತು.